ರಾಮಮೂರ್ತಿ ಮದುವೆಗೆ ಬಂದ ತನ್ನ ಮಗಳು ಅನಾಮಿಕಳನ್ನು ಕರೆದುಕೊಂಡು ತನ್ನ ಬಡ ತಂಗಿ ಶಾರದಳ ಮನೆಗೆ ಬರುತ್ತಾನೆ. ಏನಣ್ಣಯ್ಯ, ನನ್ನ ಸೋದರ ಸೊಸೆನ ಕರ್ಕೊಂಡು ಹೀಗೆ ಬಂದೆ? ತಂಗಿ, ನನಗೆ ಮಗಳು ಹುಟ್ಟುತ್ತಲೇ ನಿನ್ನ ಮನೆಗೆ ಸೊಸೆ ಅಂದ್ಕೊಂಡ್ವಿ. ಅದಕ್ಕೆ ನಿನ್ನ ಸೊಸೆನ ನಿನ್ನ ಮನೆ ಹತ್ರನೇ ಬಿಟ್ಟು ನಾನು ನಿಮ್ಮ ಅತ್ತಿಗೆ ಪಟ್ಟಣಕ್ಕೆ ವಲಸೆ ಹೋಗ್ತಾ ಇದ್ದೀವಿ. ವಲಸೆ ಏನಕ್ಕೆ ಅಣ್ಣಯ್ಯ? ಸಿಕ್ಕ ಕೆಲಸ ಮಾಡಿಕೊಂಡು ಕಣ್ಣ ಮುಂದೆ ಊರಲ್ಲೇ ಇದ್ರೆ ಚೆನ್ನಾಗಿರ್ತಿತ್ತಲ್ಲ. ತಂಗಿಯಮ್ಮ, ನಮ್ಮ ಊರಿನ ಪರಿಸ್ಥಿತಿ ಬಹಳ ದಾರುಣವಾಗಿದೆ. ಎಷ್ಟು ಮಳೆ ಬಂದರೂ ಹನಿ ನೀರು ನಿಲ್ತಾ ಇಲ್ಲ. ಎಲ್ಲ ಭೂಮಿಯೊಳಗೆ ಹೋಗ್ತಾ ಇದೆ. ಬಾವಿ ತೋಡಿದ್ರು ನೀರು ಬರ್ತಾ ಇಲ್ಲ, ಬೋರ್ ಹಾಕಿದ್ರು ನೀರು ಬರ್ತಾ ಇಲ್ಲ. ನೀರಿಗಾಗಿ ಪಡ್ತಾ ಇರುವ ಕಷ್ಟಗಳೆಲ್ಲ ಇಷ್ಟಲ್ಲ ತಂಗಿ. ನೀರಿಗಾಗಿ ಅಷ್ಟೊಂದು ಕಷ್ಟ ಇರುವಾಗ ನಮ್ಮ ಊರಿಗೆ ಬಂದ್ಬಿಡಿ ಅಣ್ಣಯ್ಯ, ನಮ್ಮನೇಲೇ ಇರುವಂತೆ. ಎಲ್ರೂ ಕೈಲಾದ ಕೆಲಸ ಮಾಡ್ಕೊಳ್ತಾ ಇದ್ದದ್ರಲ್ಲಿ ತಿನ್ನೋಣ. ಅತ್ತೆ ಹೇಳಿದ್ದು ಚೆನ್ನಾಗಿದೆ ಅಪ್ಪ. ನೀನು ಹೋಗಿ ಅಮ್ಮನ್ನ ಅಣ್ಣನ ಕರ್ಕೊಂಬ, ನಾನು ಇಲ್ಲೇ ಇರ್ತೀನಿ. ಅಮ್ಮ ಅನಾಮಿಕಾ, ನನ್ನ ತಂಗಿ ಈಗ ನಿನಗೆ ಸೋದರತ್ತೆ. ಭಾವನ ಜೊತೆ ಮದುವೆ ಆದ ಮೇಲೆ ಅತ್ತೆ ಆಗ್ತಾಳೆ. ಈಗ ಮದುವೆ ಬಗ್ಗೆ ಏನಕ್ಕೆ ಅಪ್ಪ? ಮೊದಲು ಮನೆಗೆ ಹೋಗಿ ಅಮ್ಮ ಅಣ್ಣನ ಜೊತೆ ಮಾತಾಡಿ ಇಲ್ಲಿಗೆ ಕರ್ಕೊಂಬ. ಹಾಗೆ ಬೇಡ ತಾಯಿ, ಇದು ನೀನು ಸಂಸಾರ ಮಾಡಬೇಕಾದ ಮನೆ. ಈ ಮನೆನೇ ನೋಡಿದ್ಯಾ? ಇದು ಕೂಡ ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ಗಟ್ಟಿಯಾಗಿ ಮಳೆ ಬಂದ್ರೆ ಸುರಿಯುತ್ತೆ. ಇಂತಹ ಮನೆಯಲ್ಲಿ ಎಷ್ಟು ಜನ ಇರ್ತೀವಿ ಹೇಳು ತಾಯಿ. ಅಪ್ಪ, ಮನೆನ ನಾನು ಯಾವುದೋ ಒಂದು ರೀತಿಯಿಂದ ರಿಪೇರಿ ಮಾಡ್ತೀನಲ್ಲ. ಎಷ್ಟು ಮಳೆ ಬಂದರೂ ಏನೂ ಆಗದ ಹಾಗೆ, ಮಳೆಯ ನೀರು ಮನೆಯಲ್ಲಿ ಬೀಳದ ಹಾಗೆ ನಾನು ಮನೆನ ರಿಪೇರಿ ಮಾಡ್ತೀನಿ. ಹೇಗೆ ಚೆನ್ನಾಗಿ ಮಾಡ್ತೀಯ ತಾಯಿ? ಸೊಪ್ಪಿನಿಂದ ಮನೆ ಕಟ್ತೀಯಾ, ಇಟ್ಟಿಗೆಯಿಂದ ಮನೆ ಕಟ್ತೀಯಾ? ಯಾವ ಮನೆ ಕಟ್ತೀಯಾ? ಹೇಗೆ ಮನೆನ ಸರಿ ಮಾಡ್ತೀಯ ಹೇಳು? ಅಣ್ಣಯ್ಯ, ಈಗ ಮನೆ ಬಗ್ಗೆ ಏನಕ್ಕೆ ಹೇಳು? ಏನಾದ್ರೂ ಸಮಸ್ಯೆ ಬಂದಾಗ ಎಲ್ಲರೂ ಇಲ್ಲೇ ಇರ್ತೀವಲ್ಲ. ಮಳೆ ಬಂದಾಗ ನೋಡ್ಕೊಳ್ಳೋಣ ಬಿಡು. ಆಗಬಹುದಮ್ಮ. ರಕ್ತ ಸಂಬಂಧದ ಮನೆಗೆ ಕರುಳು ಸಂಬಂಧವನ್ನು ಕಳಿಸಿ ಆ ಮನೆಯಲ್ಲೇ ಆಸರ ಪಡೆಯುವುದು ಅಷ್ಟು ಒಳ್ಳೇದಲ್ಲ ತಾಯಿ. ಊರಿಗಾಗಿ ಆಲೋಚನೆ ಮಾಡ್ತಾ ಇದ್ದೀಯ ಅಣ್ಣಯ್ಯ? ಹೌದಮ್ಮ, ಲೋಕದ ಮಾತು ಯಾವತ್ತೂ ಒಂದೇ ತರ ಇರೋದಿಲ್ವಲ್ಲ. ನೀನು ಭಾವನವರು ಮಾತಾಡ್ಕೊಂಡು ಮದುವೆ ಯಾವಾಗ ಅಂತ ಹೇಳಿದ್ರೆ ಆ ದಿನ ಕುಟುಂಬದ ಜೊತೆ ಬಂದು ಕನ್ಯಾದಾನ ಮಾಡಿ ಹೊಟ್ಟೆ ತುಂಬಾ ಊಟ ಮಾಡಿ ಹೋಗ್ತೀನಿ ತಾಯಿ. ಸರಿನಾ ಅಮ್ಮ? ಕನಿಷ್ಠ ನಿನ್ನ ಭಾವನವರು ಬರೋವರೆಗಾದ್ರೂ ಇರು ಅಣ್ಣಯ್ಯ. ಭಾವನವರು ಬರುವವರೆಗೆ ಯಾವ ಟೈಮ್ ಆಗುತ್ತೋ ಏನೋ. ಹೊರಗಡೆ ಪ್ಯಾಸೆಂಜರ್ ರೈಲು ಬರೋ ಟೈಮ್ ಆಗಿದೆ. ನಿಮ್ಮ ಅತ್ತಿಗೆ ಸೋದರಳಿಯ ಸ್ಟೇಷನ್ ಹತ್ರ ಇದ್ದಾರೆ, ನನಗಾಗಿ ನೋಡ್ತಾ ಇರ್ತಾರಮ್ಮ. ಇನ್ನು ನಾನು ಬರ್ತೀನಿ. ಅನಾಮಿಕಾ ತಾಯಿ, ಜಾಗೃತಿಯಾಗಿರಮ್ಮ. ನಿಮ್ಮ ಸೋದರತ್ತೆ ಹೇಳಿದ ಹಾಗೆ ಕೇಳ್ಕೊ. ಚೆನ್ನಾಗಿ ಎಲ್ಲ ಕೆಲಸಗಳನ್ನು ಮಾಡು. ನನ್ನ ತಂಗಿನ, ನನ್ನ ಸೋದರಳಿಯನ್ನ ತೊಂದರೆ ಕೊಡಬೇಡ, ಸರಿನಾ ಎಂದು ಹೇಳಿ ಕಣ್ಣೀರು ಹಾಕಿಕೊಳ್ಳುತ್ತಾನೆ ರಾಮಮೂರ್ತಿ. ಶಾರದಳಿಗೂ ಅನಾಮಿಕಳಿಗೂ ಕೂಡ ದುಃಖವೆನಿಸುತ್ತದೆ. ಅವರು ಕಣ್ಣೀರು ಹಾಕುತ್ತಾರೆ. ಬರ್ತೀನಿ ತಂಗಿ. ಭಾವಂಗೆ ಸೋದರಳಿಗೆ ವಿಷಯ ಹೇಳಮ್ಮ. ನಾನು ಹೋಗ್ತಾ ಇದ್ದೀನಿ, ಮತ್ತೆ ನಿಮ್ಮ ಮದುವೆಗೆ ಬರ್ತೀನಿ ಎಂದು ಹೇಳಿ ರಾಮಮೂರ್ತಿ ಹೊರಟು ಹೋಗುತ್ತಾನೆ. ಶಾರದಾ ಅನಾಮಿಕರು ಕಣ್ಣೀರು ಒರೆಸ್ಕೊಂಡು ಮನೆಯೊಳಗೆ ಹೋಗುತ್ತಾರೆ. ಸೋದರ ಸೊಸೆ ಅನಾಮಿಕ ಮನೆಯಲ್ಲಿರುವ ಮರದ ಕುರ್ಚಿಯಲ್ಲಿ ಕೂತ್ಕೋತಾಳೆ. ಏನೇ ಸೊಸೆ, ಆಗ್ಲೇ ನನ್ ಮುಂದೆ ಕುರ್ಚಿಯಲ್ಲಿ ಕೂತ್ಕೋತಾ ಇದೀಯಾ? ಈಗ ನಾನು ಸೊಸೆ ಅಲ್ವಲ್ಲ ಸೋದರತ್ತೆ. ಸೋದರ ಸೊಸೆ ಅಂದ್ರೆ ಈ ಮನೆಗೆ ಬರುವ ಅತಿಥಿ. ಅದಕ್ಕೆ ಅಂತ ನಾನು ಕುರ್ಚಿಲಿ ಕೂತ್ಕೋತೀನಿ. ಈಗ ನೀನು ನನಗೆ ಮರ್ಯಾದೆ ಸೇವೆ ಮಾಡ್ಬೇಕು. ಹಾಗ ಸೋದರ ಸೊಸೆ, ನನಗ್ ಮಾತ್ರ ಮರ್ಯಾದೆ ಪೊರಕೆಯಿಂದ ಮಾಡೋದ್ ಗೊತ್ತು. ಇನ್ನು ಸೇವೆ ಅಂದ್ರೆ ಚಪಾತಿ ಕೋಲಿದೆಯಲ್ಲ, ಅದರಿಂದ ಮಾಡೋಕ್ ಬರುತ್ತೆ. ಹೇಳು ಸೋದರ ಸೊಸೆ, ಇವೆರಡರಲ್ಲಿ ನಿಂಗೆ ಏನ್ ಬೇಕು? ಮೊದಲು ಮರ್ಯಾದೆ ಬೇಕಾ, ಸೇವೆ ಬೇಕಾ ಎಂದು ಶಾರದಾ ಅನ್ನುತ್ತಲೇ ಸ್ವಲ್ಪ ಅನಾಮಿಕ ಭಯಪಡುತ್ತಾ, ಅಷ್ಟು ಮರ್ಯಾದೆ ನನ್ಗೇನಕ್ಕೆ ಸೋದರತ್ತೆ? ಏನು ಬೇಡ. ಆದ್ರೆ ಈಗ ಹೊಲದಿಂದ ಮಾವಯ್ಯ ಭಾವಯ್ಯ ಬರ್ತಾರೆ, ನನ್ನನ್ನಿಲ್ಲಿ ನೋಡ್ತಾರೆ. ಆಗ ಏನಂತ ಉತ್ತರ ಹೇಳ್ಬೇಕೋ ಅದು ಮಾತ್ರ ಹೇಳು ಸಾಕು. ನಿಜಾನ ಹೇಳ್ಬಿಡೋಣ ಸೋದರ ಸೊಸೆ, ನೀನೇನು ಗಾಬರಿ ಆಗ್ಬೇಡ. ಹೋಗಿ ಗಮ್ಮಂತ ಅಡ್ಗೆ ಮಾಡು. ಇಬ್ರು ತಿನ್ನೋದಕ್ಕೆ ಬರ್ತಾರಲ್ಲ, ಅವ್ರು ತಿಂತಾ ಇರುವ ಸಮಯದಲ್ಲಿ ನಾನು ಮದುವೆ ಬಗ್ಗೆ ಮಾತಾಡ್ತೀನಿ. ಆಗ ನಿನ್ನ ಕರಿತೀನಿ, ನೀನು ಬಂದು ನಡೆದಿದ್ದು ಹೇಳು. ಹಾಗೆಯತ್ತೆ ಎಂದು ಹೇಳಿ ಅನಾಮಿಕ ಒಳಗಡೆಗೆ ಹೊರಟು ಹೋಗುತ್ತಾಳೆ. ಶಾರದಾ ಮನೆಯ ಹೊರಗೆ ಬಂದು ಜಗಲಿ ಮೇಲೆ ಕೂತ್ಕೋತಾಳೆ. ಇನ್ನು ಆಗಲೇ ತರಕಾರಿಯ ತಳ್ಳುಗಾಡಿಯನ್ನು ತೆಗೆದುಕೊಂಡು ಹೋಗ್ತಾ ಇರುವ ಮಾಲತಿ ಕಾಣಿಸುತ್ತಾಳೆ ಶಾರದಳಿಗೆ. ಮಾಲತಿ, ಏನ್ ತರಕಾರಿ ಇದೆಯೇ? ಏನು ಇಲ್ಲ ಅತ್ತೆ, ಎಲ್ಲ ಆಗಿ ಹೋಯ್ತು. ಭಾವಂಗಾಗಿ ಮೀನ್ ತಗೊಂಡ್ಬರ್ತೀನಿ, ಸರಿನಾ? ಇನ್ನು ನನ್ನ ಮಗನ ಮೇಲೆ ಆಸೆ ಇಟ್ಕೋಬೇಡ್ವೆ ಮಾಲತಿ. ನನ್ನ ಸೋದರ ಸೊಸೆ ಅನಾಮಿಕ ಬಂದಿದ್ದಾಳೆ. ಮನೆಯಲ್ಲಿ ತನ್ನ ಭಾವಂಗಾಗಿ ಅಡಿಗೆ ಕೂಡ ಮಾಡ್ತಾ ಇದ್ದಾಳೆ. ಇನ್ನು ನೀನು ನಿಮ್ಮ ಅಪ್ಪ ತಗೊಂಬರೋ ಸಂಬಂಧದಲ್ಲಿ ಯಾವುದೋ ಒಂದು ಚೆನ್ನಾಗಿರೋದನ್ನ ನೋಡಿ ಒಪ್ಕೊಂಡ್ಬಿಡು. ತಲೆಬರಹ ಇಷ್ಟೇ ಅನ್ಕೋಬೇಕು ಎಂದು ಅನ್ನುತ್ತಾ ಇದ್ದಾಗಲೇ ಮಾಲತಿಗೆ ಸ್ವಲ್ಪ ದುಃಖವೆನಿಸುತ್ತದೆ. ಕಣ್ಣೀರು ಒರೆಸ್ಕೊಂಡು ಹೀಗಂತಾಳೆ, ಅಷ್ಟೇ ಬಿಡಿ ಅತ್ತೆ, ಯಾರಿಗೆ ಯಾರು ಅನ್ನೋದು ಆ ದೇವರು ಯಾವಾಗಲೂ ಬರೆದಿಟ್ಟಿರ್ತಾನೆ. ಇಲ್ಲಿ ನಾವು ಎಷ್ಟು ಮಾತನಾಡಿಕೊಂಡ್ರು ಏನು ಪ್ರಯೋಜನ?
ಬೇಗದಲ್ಲಿಯೇ ಲಗ್ನ ಪತ್ರಿಕೆ ಕಳಿಸ್ತೀನಿ. ನಾವು ತಪ್ಪದೆ ಬರ್ತೀನಿ ಮಾಲತಿ. ಹತ್ರ ನಿಂತು ಮತ್ತೆ ನಿನ್ನ ಅತ್ತೆ ಮನೆಗೆ ಕಳಿಸ್ತೀನಿ. ಸರಿ ಅತ್ತೆ, ಇನ್ನು ಹೋಗ್ತೀನಿ. ಮನೆ ಹತ್ರ ಅಮ್ಮ ಅಪ್ಪ ಎದುರು ನೋಡ್ತಾ ಇರ್ತಾರೆ. ಸರಿ ಮಾಲತಿ, ಅಮ್ಮನ ಕೇಳ್ದೆ ಅಂತ ಹೇಳು ಎಂದು ಹೇಳುತ್ತಲೇ ಮಾಲತಿ ತರಕಾರಿಯ ತಳ್ಳುಗಾಡಿಯನ್ನು ತೆಗೆದುಕೊಂಡು ಅಲ್ಲಿಂದ ಮುಂದಕ್ಕೆ ಹೊರಟು ಹೋಗುತ್ತಾಳೆ. ಇನ್ನು ಆಗಲೇ ತಂದೆ ಮಗ ಪ್ರಸಾದರು ಮನೆಯೊಳಗೆ ಬರುತ್ತಾರೆ. ಅವರನ್ನು ನೋಡಿ ಶಾರದಾ ಒಳಗಡೆ ಅಡುಗೆ ಮಾಡ್ತಾ ಇರುವ ಅನಾಮಿಕಳ ಹತ್ರಕ್ಕೆ ಬರ್ತಾಳೆ. ಸೋದರ ಸೊಸೆ, ಹೊಲದಿಂದ ತಂದೆ ಮಗ ಬಂದ್ಬಿಟ್ಟಿದ್ದಾರೆ. ನೀನ್ ಹೋಗಿ ಹಿತ್ತಲಲ್ಲಿ ಕೂತ್ಕೋ, ನಾನು ಕರಿತೀನಲ್ಲ, ಆಗ ಬಾ, ಆಗ ಎಲ್ಲ ವಿಷಯ ಮಾತಾಡೋಣ. ಸರಿಯತ್ತೆ ಎಂದು ಹೇಳಿ ಅನಾಮಿಕಾ ಹಿತ್ತಲಿಗೆ ಹೋಗುತ್ತಾಳೆ. ಪ್ರಸಾದ್ ರಮೇಶರು ಮನೆಯೊಳಗೆ ತಿನ್ನೋದಕ್ಕೆ ಕೂತ್ಕೋತಾರೆ. ಶಾರದಾ, ಅನ್ನ ಹಾಕು, ನಾನು ಮಗ ಬಂದು ಕೂತ್ಕೊಂಡಿದೀವಿ, ತಗೊಂಡ್ಬರ್ತಾ ಇದ್ದೀನಿ ರೀ ಎಂದು ಹೇಳಿ ಶಾರದಾ ಅಡಿಗೆ ಪಾತ್ರೆಯನ್ನು ತಂದು ಅವರ ಮುಂದೆ ಇಡುತ್ತಾಳೆ. ಅವರ ಜೊತೆ ಕೂತ್ಕೋತಾಳೆ. ಅವರಿಗೆ ಬಡಿಸುತ್ತಾಳೆ. ಅಮ್ಮ, ಈ ದಿನ ಏನು ಅಡಿಗೆ ಘಮಘಮ ಅಂತ ಇದೆ, ನೀನೇನಾ ಮಾಡಿದ್ದು? ನಾನಲ್ಲ ಕಣ ಮಗನೇ, ನಿನ್ನ ಹೆಂಡತಿ ಮಾಡಿದ್ದು. ಏನೋ ಅನಾಮಿಕಾ ಬಂದಿದ್ದಾಳ? ಎಲ್ಲಿದ್ದಾಳೆ? ನನ್ನ ನೋಡಿ ಬಚ್ಚಿಕೊಳ್ಳೋದೇನಕ್ಕಮ್ಮ, ಹೊರಗೆ ಬಾ ಅಂತ ಹೇಳು. ನಾನ್ ಹೇಗೋ ಅವಳಿಗೆ ಆಗುವ ಗಂಡನೇ ಅಲ್ವಾ ಎಂದು ಸಂಭ್ರಮ ಪಡುತ್ತಾ ಮನೆಯ ಸುತ್ತಲೂ ನೋಡ್ತಾ ಇರ್ತಾನೆ ರಮೇಶ್. ಆದರೆ ಎಲ್ಲಿಯೂ ಅನಾಮಿಕಾ ಕಾಣಿಸೋದಿಲ್ಲ. ಹಿತ್ತಲಿನಲ್ಲಿರುವ ಅನಾಮಿಕಾ ಮಾತ್ರ ರಮೇಶನ ಮಾತನ್ನು ಕೇಳಿ ನಾಚಿಕೆ ಪಡ್ತಾ ಇರ್ತಾಳೆ. ಏನಮ್ಮ, ಅಡಿಗೆ ರೂಮಿನಿಂದ ಬರಲ್ಲ ಅಂತ ಇದ್ದಾಳ ಏನೋ? ಮಗು ರಮೇಶ್, ಅನಾಮಿಕಾ ಏನು ಬರ್ಲಿಲ್ಲ, ನಿಮ್ಮಮ್ಮ ಸುಮ್ಮನೆ ತಮಾಷೆಯಾಗಂದಿದ್ದಾಳೆ. ಆದ್ರೂ ರಾಮಮೂರ್ತಿ ಮದುವೆ ಬಗ್ಗೆ ಮಾತಾಡೋದಕ್ಕೆ ಬರ್ಲಿಲ್ವಲ್ಲ, ನಾವು ಬೇರೆ ಸಂಬಂಧ ನೋಡ್ಕೊಳ್ಳೋಣ ಬಿಡು, ಏನಂತೀಯ ಮಗನೇ? ನಿಮ್ಮ ಮಾತನ್ನ ನಾನು ಯಾವತ್ತಾದ್ರೂ ಇಲ್ಲ ಅಂದಿದ್ದೀನ ಅಪ್ಪ. ಅನಾಮಿಕಳನ್ನು ಸೈಡಿಗಿಡು, ನೀನ್ ಹೇಳಿದ ಹುಡುಗಿನೇ ನಾನು ಮದುವೆ ಮಾಡ್ಕೋತೀನಿ ಎಂದು ಅನ್ನುತ್ತಾ ಇದ್ದರೆ ಹಿತ್ತಲಿನಲ್ಲಿರುವ ಅನಾಮಿಕಳಿಗೆ ಕೋಪ ಬರುತ್ತೆ. ಅನಾಮಿಕಾ ಅವರ ಹತ್ರ ಕೋಪದಿಂದ ಬಂದು ರಮೇಶನ ಕಡೆ ಕೋಪದಿಂದ ನೋಡ್ತಾ ಹೀಗಂತಾಳೆ, ನನ್ನನ್ನ ಬೇಡ ಅಂತ ಬೇರೆ ಹುಡುಗಿನ ಮದುವೆ ಮಾಡ್ಕೋತೀಯಾ? ಮಾಡ್ಕೋ, ಹೇಗ್ ಮಾಡ್ಕೋತೀಯೋ ನಾನು ನೋಡ್ತೀನಿ ಎಂದು ಅನಾಮಿಕಾ ಅನ್ನುತ್ತಾ ಇರುವಾಗ ಶಾರದಾ, ಪ್ರಸಾದ್, ರಮೇಶರು ಮೂವರು ನಗುತ್ತಾ ಇರ್ತಾರೆ. ಒಂದು ಕ್ಷಣದ ನಂತರ ಅವರು ಯಾಕೆ ಹಾಗೆ ನಗುತ್ತಾರೋ ಅನಾಮಿಕಾ ಅರ್ಥ ಮಾಡ್ಕೊಂಡು ನಾಚಿಕೆ ಪಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಆ ದಿನ ರಾತ್ರಿ ಬಹಳ ಮಳೆ ಬೀಳೋದಕ್ಕೆ ಶುರುವಾಗುತ್ತೆ. ಶಾರದಾ ಅವರ ಮನೆ ಅಲ್ಲಲ್ಲಿ ಸೋರೋದಕ್ಕೆ ಶುರುವಾಗುತ್ತೆ. ಮನೆಯಲ್ಲಿ ಒಂದು ಕಡೆ ಎಲ್ರು ಕೂತ್ಕೋತಾರೆ. ಅಮ್ಮ, ಇಂತಹ ಮನೆಯಲ್ಲಿ ಮಾತ್ರ ನನ್ನ ಮದುವೆ ಬೇಡಮ್ಮ. ಮದುವೆ ಹೊಸ ಮನೆ ಕಟ್ಕೊಳ್ಳುವವರೆಗೂ ವಾಯ್ದೆ ಹಾಕೋಣ. ನಾನು ಕೂಡ ಅದೇ ಅಂದ್ಕೋತಾ ಇದ್ದೀನಿ ಮಗನೇ. ನನ್ನ ಆಲೋಚನೆ ಕೂಡ ಅದೇ ಶಾರದಾ ಎಂದು ಅವರು ಮೂವರು ಮಾತನಾಡಿಕೊಳ್ಳುತ್ತಾ ಇದ್ದರೆ ಅನಾಮಿಕಳಿಗೆ ದಿಗಿಲು ಹಿಡಿಯುತ್ತದೆ. ತನ್ನಲ್ಲಿ ತಾನು ಹೀಗೆ ಅಂದ್ಕೋತಾಳೆ, ಅಮ್ಮೋ, ಈ ಮನೆಯಿಂದ ನಾನು ಮದುವೆ ವಾಯ್ದೆ ಪಡೋದು ಏನು ಚೆನ್ನಾಗಿರಲ್ಲ. ಏನೋ ಒಂದು ಆಲೋಚನೆ ಮಾಡ್ಬೇಕು. ಅಪ್ಪ ಹೇಳಿದ ಹಾಗೆ ಎಲೆಗಳಿಂದ ಮನೆ ಕಟ್ತೀನಿ, ಎಲೆಗಳಿಂದ ಮನೆ ತಯಾರು ಮಾಡ್ತೀನಿ, ಆಗ ಮದುವೆ ಮಾಡ್ಕೋತೀನಿ. ಹಚ್ಚನೆಯ ಹಸಿರಿನ ಮನೆಯಲ್ಲಿ ನನ್ನ ಹಚ್ಚನೆಯ ಸಂಸಾರವನ್ನು ಸಾಗಿಸ್ತೀನಿ ಎಂದು ನಿರ್ಣಯ ತೆಗೆದುಕೊಳ್ಳುತ್ತಾಳೆ ಅನಾಮಿಕಾ. ಇನ್ನು ಮಾರನೇ ದಿನ ಸ್ವಲ್ಪ ಮಳೆ ನಿಲ್ಲುತ್ತದೆ. ಪ್ರಸಾದ್, ರಮೇಶರು ಕೆಲಸಕ್ಕೆ ಹೋಗುತ್ತಾರೆ. ಮನೆ ಹತ್ತಿರ ಶಾರದಾ, ಅನಾಮಿಕಾ ಇಬ್ಬರೇ ಇರ್ತಾರೆ. ಅತ್ತೆ, ನಾನು ಹೇಳಿದ ಹಾಗೆ ಮಾಡಿದ್ರೆ ಮಳೆ ಎಷ್ಟು ಬಂದರೂ ನಮ್ಮ ಮನೆಯೊಳಗೆ ನೀರು ಬಾರದ ಹಾಗೆ ಮಾಡ್ಕೋಬಹುದು ಅತ್ತೆ. ಹೇಗೆ ಸೊಸೆ? ಸೊಪ್ಪಿನಿಂದ ಮನೆ ಕಟ್ಟಬೇಕು ಅತ್ತೆ. ಸೊಪ್ಪಿನಿಂದ ಮನೆ ಕಟ್ತೀಯಾ? ಹೌದು ಅತ್ತೆ, ನೀವು ನನಗೆ ಸಹಾಯ ಮಾಡಿ ಸಾಕು. ಸರಿ ಕಣೆ ಸೊಸೆ, ಈಗಲೇ ನಾನು ಹೋಗಿ ಸೊಪ್ಪು ತಗೊಂಡ್ಬರ್ತೀನಿ ಎಂದು ಹೇಳಿ ಅನಾಮಿಕಾ ಮನೆಯಿಂದ ಹೊರಗೆ ಹೋಗಿ ಒಂದು ಬುಟ್ಟಿ ತುಂಬಾ ಸೊಪ್ಪನ್ನು ತೆಗೆದುಕೊಂಡು ಬಂದು ಮನೆ ಮುಂದೆ ಸುರಿಯುತ್ತಾಳೆ. ಹಾಗೆ 2-3 ಬುಟ್ಟಿ ತುಂಬಾ ಸೊಪ್ಪನ್ನು ತೆಗೆದುಕೊಂಡು ಬಂದು ಮನೆ ಕಟ್ಟೋದಕ್ಕೆ ಬೇಕಾದಷ್ಟು ಮನೆ ಹತ್ರ ಸುರಿಯುತ್ತಾಳೆ. ಅತ್ತೆ ಶಾರದಳ ಸಹಾಯದಿಂದ ಅನಾಮಿಕಾ ಒಂದು ಅಂದವಾದ ಸೊಪ್ಪಿನ ಮನೆಯನ್ನು ಕಟ್ಟುತ್ತಾಳೆ. ಕತ್ತಲಾಗುತ್ತಾ ಇದ್ದಾಗ ಪ್ರಸಾದ್, ರಮೇಶರು ತಿರುಗಿ ಮನೆಗೆ ಬರುತ್ತಾರೆ. ಅಲ್ಲಿರುವ ಸೊಪ್ಪಿನ ಮನೆಯನ್ನು ನೋಡಿ ಅನಾಮಿಕಳ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಳ್ಳುತ್ತಾರೆ. ಆ ದಿನ ರಾತ್ರಿ ಮತ್ತೆ ಮಳೆ ಬೀಳುತ್ತೆ. ಆದ್ರೆ ಮನೆಯೊಳಗೆ ಮಾತ್ರ ಒಂದು ಮಳೆ ಹನಿ ಕೂಡ ಬೀಳೋದಿಲ್ಲ. ಎಲ್ಲರೂ ಹಾಯಾಗಿ ಉಸಿರೆಳೆದುಕೊಳ್ಳುತ್ತಾರೆ. ಅತ್ತೆ, ಮಾವಯ್ಯ, ಈಗ ಈ ಮನೆ ಸೋರ್ತಾ ಇಲ್ವಲ್ಲ, ಮತ್ತೆ ನಮ್ಮ ಮದುವೆಗೆ ಮುಹೂರ್ತವಿಡಿ ಎಂದು ಹೇಳುತ್ತಲೇ ಶಾರದಾ, ಪ್ರಸಾದರು ಎಷ್ಟೋ ಸಂತೋಷ ಪಡುತ್ತಾರೆ. ಒಂದು ವಾರದ ನಂತರ ಅನಾಮಿಕಾ ರಮೇಶರಿಗೆ ಇದ್ದುದರಲ್ಲಿಯೇ ಘನವಾಗಿ ಮದುವೆ ನಡೆಸಬೇಕು ಎಂದು ನಿರ್ಣಯಿಸಿಕೊಂಡು ರಾಮಮೂರ್ತಿ ದಂಪತಿಗಳನ್ನ ಪಟ್ಟಣದಿಂದ ಬನ್ನಿ ಅಂತ ವಿಷಯ ತಿಳಿಸುತ್ತಾರೆ. ಅವರು ಬರುತ್ತಲೇ ಅನಾಮಿಕಳಿಗೆ ರಮೇಶನಿಗೂ ಘನವಾಗಿ ಮದುವೆ ನಡೆಸುತ್ತಾರೆ. ಅವರ ಮದುವೆ ಹಚ್ಚನೆಯ ಚಪ್ಪರದಲ್ಲಿ ನಡೆಯುತ್ತಾ ಇದ್ದರೆ ಎರಡೂ ಕುಟುಂಬದ ಸದಸ್ಯರು ಎಷ್ಟೋ ಸಂತೋಷ ಪಡುತ್ತಾರೆ. ಅನಾಮಿಕಾ ತಾನು ಕೋರಿಕೊಂಡ ಭಾವ ರಮೇಶನ ಜೊತೆ ಮದುವೆ ನಡೆದಿತ್ತು. ತನ್ನ ಸೋದರತೆ ಶಾರದಳ ಮನೆಗೆ ತಾನು ಸೊಸೆಯಾಗಿ ಕಾಲಿಡುವುದರಿಂದ ಬಹಳ ಸಂತೋಷದಿಂದ ಇರುತ್ತಾಳೆ. ಅದೇ ಆನಂದದಿಂದ ತಾನು ಕಟ್ಟಿದ ಹಸುರಿನ ಮನೆಗೆ ತನ್ನ ಹಚ್ಚನೆಯ ಸಂಸಾರವನ್ನು ನಡೆಸಲಿಕ್ಕೆ ಬಲಗಾಲಿಟ್ಟು ಮುಂದಕ್ಕೆ ಹೋಗುತ್ತಾಳೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.
ಹೊಲದ ದಂಡೆಯ ಮೇಲೆ ಕೊಡೆ ಹಿಡಿದುಕೊಂಡು ಪ್ರಸಾದ್ ನಿಂತ್ಕೊಂಡು ಕೆಲಸ ಮಾಡ್ತಾ ಇರುವ ಕೂಲಿಗಳ ಹತ್ತಿರ, ಮಾತಾಡೋದು ಮುಖ್ಯವಲ್ಲ, ಕೆಲಸ ಮುಖ್ಯ, ಕೆಲಸ ಆಗ್ಬೇಕು, ಮಾಡಿ ಮಾಡಿ, ಈ ದಿನ ಹೇಗಾದ್ರೂ ಈ ಹೊಲ ಆಗ್ಬೇಕು, ನಾಳೆ ಮತ್ತೊಂದು ಹೊಲದಲ್ಲಿ ಕೆಲಸ ಮಾಡಬೇಕು, ಮಾತಾಡ್ಕೊಂಡು ಇದೇ ಹೊಲದಲ್ಲಿ ಇದ್ರೆ ಹೇಗೆ, ಮೊದಲು ಕೆಲಸ ಮಾಡಿ ಎಂದು ಅನ್ನುತ್ತಾ ಇದ್ದರೆ ಅವನ ಹತ್ತಿರಕ್ಕೆ ಮಗ ರಮೇಶ್ ಸೊಸೆ ಅನಾಮಿಕಳನ್ನು ಕರೆದುಕೊಂಡು ಅವನ ಹತ್ತಿರಕ್ಕೆ ಬರ್ತಾನೆ. ಪ್ರಸಾದ್ ಅವರಿಬ್ಬರನ್ನು ನೋಡ್ತಾನೆ. ಅನಾಮಿಕಾ ದುಃಖದಿಂದ ಕಣ್ಣೀರು ಹಾಕಿಕೊಳ್ತಾ ಇರ್ತಾಳೆ. ಮಗು ರಮೇಶು, ಸೊಸೆನೇನಂದ್ಯೋ, ಅಷ್ಟೊಂದು ಕಣ್ಣೀರು ಹಾಕ್ತಾ ಇದ್ದಾಳೆ? ಅಮ್ಮ ವರದಕ್ಷಿಣೆಗಾಗಿ ಮಾಡ್ತಾ ಇರೋ ಕಷ್ಟನ ನೆನ್ಸ್ಕೊಂಡು ಅನಾಮಿಕಾ ಅಳ್ತಾ ಇದ್ದಾಳಪ್ಪ. ನಿಮ್ಮ ಅಮ್ಮಂಗೆ ಎಷ್ಟು ದುಡ್ಡಿದ್ರು ಸರಿ ಹೋಗೋದಿಲ್ಲ ಕಣೋ, ಇನ್ನು ಬೇಕು ಅಂತಾಳೆ ಹೊರತು ನನಗ್ ಬೇಡ, ನನಗ್ ಸರಿ ಹೊಂದೋಷ್ಟು ದುಡ್ಡಿದೆ ಅಂತ ಮಾತ್ರ ಅನ್ನೋದಿಲ್ಲ. ಇಲ್ಲದವರಿಗೆ ಕೊಡೋಣ ಅನ್ನುವ ಮನಸ್ತತ್ವ ಇಲ್ವೇ ಇಲ್ಲ ನಿಮ್ಮ ಅಮ್ಮಂಗೆ, ಎಲ್ಲ ನನಗೆ ಬೇಕು ಅಂತಾಳೆ. ಅದಕ್ಕೆ ಮಾವಯ್ಯ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗೋಣ ಅಂದ್ಕೋತಾ ಇದ್ದೀನಿ ಎಂದು ಹೇಳುತ್ತಲೇ ಪ್ರಸಾದ್ ಆಶ್ಚರ್ಯ ಹೋಗುತ್ತಾನೆ. ಏನು ಮಗನೇ, ಸೊಸೆ ಆತ್ಮಹತ್ಯೆ ಅಂತ ಇದ್ದಾಳೆ, ಮತ್ತಿನ್ನೇನ್ ಮಾಡ್ಬೇಕು ಅಂತೀಯಪ್ಪ? ಆತ್ಮಹತ್ಯೆ ಮಾಡ್ಕೊಂಡು ವರದಕ್ಷಿಣೆ ಬಗ್ಗೆ ದುಃಖನ ಮರ್ತು ಹೋಗ್ಬೇಕು ಅಂತ ಇದ್ದೀನಿ ಅನ್ಕೋತಾ ಇದ್ದಾಳೆ. ಬೇಡಮ್ಮ, ಆತ್ಮಹತ್ಯೆ ಅನ್ನೋದು ಮಹಾಪಾಪ. ಏನಾದ್ರೂ ಬದುಕಿದ್ರೆ ಕಷ್ಟವನ್ನ ಎದುರಿಸ್ಬೇಕು, ಕಣ್ಣೀರನ್ನ ನುಂಗಬೇಕು ಹೊರತು ಆತ್ಮಹತ್ಯೆ ಮಾಡ್ಕೋಬಾರ್ದು ತಾಯಿ. ಮಾವಯ್ಯ, ನನಗಿಷ್ಟೆಲ್ಲ ಬೇಡ್ಕೊಳ್ಳೋ ಬದಲು ಅತ್ತೆಗೆ ಒಂದು ಮಾತು ಹೇಳ್ಬೋದಲ್ಲ ಮಾವಯ್ಯ? ಶಾರದಾ, ಸೊಸೆ ತಂದೆ ಬಡವನು ಅಲ್ವಾ, ಅವನು ಕೊಡ್ತೀನಿ ಅಂತ ಹೇಳಿದ್ದ ವರದಕ್ಷಿಣೆ ದುಡ್ಡು ಕೊಟ್ಟಿದ್ದಾನಲ್ಲ, ಇನ್ನು ದುಡ್ಡು ಬೇಕು ಅಂತ ಕೇಳೋದು ಅಷ್ಟು ಒಳ್ಳೆಯದಲ್ಲ. ಅಧಿಕ ವರದಕ್ಷಿಣೆಗಾಗಿ ಇನ್ನೂ ಸೊಸೆನ ಕಷ್ಟ ಕೊಡೋದು ಅಷ್ಟು ಒಳ್ಳೆಯದಲ್ಲ ಅಂತ ನೀವು ಒಂದು ಮಾತು ಹೇಳ್ಬಹುದಲ್ಲ ಮಾವಯ್ಯ? ನೋಡಮ್ಮ ಸೊಸೆ, ಯಾವ ವಿಷಯವಾದರೂ ನಿನ್ನ ಮುಂದೆನೆ ಮಾತಾಡ್ಬೇಕು ಅಂತಿಲ್ವಲ್ಲ. ನಾನು ಶಾರದಳ ಹತ್ರ ಯಾವಾಗ ಹೇಗೆ ಮಾತಾಡ್ಬೇಕು ನಂಗೆ ತುಂಬಾ ಗೊತ್ತು. ನೀನು ಹುಚ್ಚು ಆಲೋಚನೆ ಎಲ್ಲ ಬಿಟ್ಬಿಟ್ಟು ಹರೀಶ್ ಭವ್ಯರನ್ನು ಅಮ್ಮ ಇಲ್ಲದ ಅನಾಥರನ್ನಾಗಿ ಮಾಡ್ಬೇಡಮ್ಮ. ಏನ್ ಮಾಡ್ಲಿ ಮಾವಯ್ಯ, ವರದಕ್ಷಿಣೆ ದುಡ್ಡು ಅಂತ ಅತ್ತೆ ಕೋಟಿಗಟ್ಲೆ ನರಕ ತೋರಿಸ್ತಾ ಇದ್ದಾಳೆ. ಸೊಸೆಯಾಗಿ ಬಂದಾಗ ಶುರುವಾದ ಈ ನರಕ 2 ಮಕ್ಕಳು ಹುಟ್ಟಿದ್ರು ಇನ್ನೂ ಹೋಗಲಿಲ್ಲ ನಂಗೆ. ಇನ್ನು ಮೇಲೆ ಕೂಡ ಆ ನರಕ ಹೋಗುತ್ತೆ ಅನ್ನುವ ನಂಬಿಕೆ ಇಲ್ಲ ನಂಗೆ. ಆದರೆ ನಾನು ಹೋದ್ರೇನೆ ನನ್ನ ನರಕ ಹೋಗುವ ಹಾಗಿದೆ ಮಾವಯ್ಯ. ಅನಾಮಿಕಾ, ಹಾಗೆ ಮಾತಾಡ್ಬೇಡ. ನಾನು ಅಪ್ಪ ಅಮ್ಮನ ಹತ್ರ ಮಾತಾಡ್ತೀವಿ. ನೀನೆಂತಹ ಸಾಯುವ ಯೋಚನೆ ಮಾತ್ರ ಮಾಡಬೇಡ. ಹೌದಮ್ಮ, ನಾನು ಈ ದಿನ ನಿಮ್ಮ ಅತ್ತೆ ಜೊತೆ ಮಾತಾಡ್ತೀನಿ. ಈಗ ಮಾತ್ರ ಮನೆಗೆ ಹೋಗು, ಮಕ್ಕಳು ಸ್ಕೂಲಿಂದ ಬರುವ ವೇಳೆಯಾಗಿದೆಯಲ್ಲ. ಮಾವಯ್ಯ, ಅವರು ನನಗೆ ಎಷ್ಟೇ ಹೇಳಿದ್ರು ಕೂಡ ನನಗೆ ಮನೆಗೆ ಹೋಗುವ ಮನಸ್ಸಿಲ್ಲ ಮಾವಯ್ಯ. ಆದ್ರೆ ಮಕ್ಕಳಿಗಾಗಿ ತಪ್ಪಲ್ಲ, ಹೋಗ್ತೀನಿ. ನಾನು ಮನೆಗೆ ಹೋಗುವ ಹೊತ್ತಿಗೆ ಅತ್ತೆ ಯಾವ ಅವತಾರದಲ್ಲಿ ಇರ್ತಾಳೋ ಏನೋ, ನನಗೆ ಎಂತಹ ನರಕ ತೋರಿಸ್ತಾಳೋ ಏನೋ, ಅದನ್ನ ನೆನೆಸ್ತಾ ಇದ್ರೇನೆ ಭಯವಾಗ್ತಾ ಇದೆ. ಆದ್ರೆ ಮಕ್ಕಳಿಗಾಗಿ ಸಹಿಸ್ತೀನಿ. ಇನ್ನು ಮೇಲಿಂದ ಏನು ನಡೆದರು ಎಲ್ಲ ನನ್ನ ಒಳ್ಳೆದಕ್ಕೆ ಅಂತ ಸಹಿಸ್ಕೋತೀನಿ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ರಮೇಶ್ ತನ್ನ ತಂದೆ ಹತ್ರನೇ ನಿಂತ್ಕೊಂಡು ಅನಾಮಿಕಳನ್ನು ಕರುಣೆಯಿಂದ ನೋಡ್ತಾ ಇರ್ತಾನೆ. ಮನೆ ಹತ್ತಿರ ಅತ್ತೆ ಶಾರದಾ ಮುಳ್ಳಿನ ಕೋಲು ಹಿಡಿದುಕೊಂಡು ಬಾಗಿಲ ಹತ್ರ ಕೋಪದಿಂದ ನಿಂತಿರ್ತಾಳೆ. ಈ ಕೋಲಿನ ಜೊತೆ ಹೊಡೆದ್ರೆ ರಕ್ತ ಚಿಮ್ಮುತ್ತೆ, ಮೈಯೆಲ್ಲ ಗಾಯವಾಗುತ್ತೆ. ಆಗ ಆ ಗಾಯದ ಮೇಲೆ ಖಾರದ ಪುಡಿ ಹಾಕಿದ್ರೆ ಸೊಸೆಗೆ ನರಕ ಏನು ಅಂತ ಕಾಣಿಸುತ್ತೆ. ತನ್ನ ತಂದೆ ಹತ್ರ ಓಡ್ಕೊಂಡು ಹೋಗಿ ಹೆಚ್ಚಿನ ವರದಕ್ಷಿಣೆ ತಗೊಂಡ್ಬರ್ತಾಳೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಾ ಭಯದಿಂದ ಶಾರದಳ ಮುಂದೆ ಬರುತ್ತಾಳೆ. ನಾನು ತಗೊಂಬಂದಿದ್ದನ್ನು ತಗೊಂಬಂದ್ಯ ಸೊಸೆ? ಇಲ್ಲ ಅತ್ತೆ, ನಮ್ಮಪ್ಪ ಕೇಳಿದ ಕಡೆ ಇನ್ನೂ ದುಡ್ಡು ಬಂದಿಲ್ಲ ಅಂತೆ, ಬರ್ತಲೇ ತಗೊಂಡ್ ಬರ್ತೀನಿ ಅಂತ ಹೇಳಿದ್ದಾರೆ ಅತ್ತೆ ಎಂದು ಅನಾಮಿಕಾ ಹೇಳಿದಳೋ ಇಲ್ವೋ, ಶಾರದಾ ಅನಾಮಿಕಳನ್ನು ತನ್ನ ಕೈಯಲ್ಲಿರುವ ಮುಳ್ಳಿನ ಕೋಲಿನಿಂದ ಗಟ್ಟಿಯಾಗಿ ಹೊಡೆಯುತ್ತಾಳೆ. ಅಷ್ಟೇ, ಆ ಕೋಲಿಗೆ ಇರುವ ಮುಳ್ಳು ಅನಾಮಿಕಳ ಮೈಯೊಳಗೆ ಚುಚ್ಕೊಳ್ಳುತ್ತೆ. ಒಂದೇ ಸಲಕ್ಕೆ ಅನಾಮಿಕೆ ಗಟ್ಟಿಯಾಗಿ ಕೂಗುತ್ತಾಳೆ. ನೋವಾಗುತ್ತಾ ಇದ್ದರೆ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾಳೆ. ಇನ್ನು ಗಟ್ಟಿಯಾಗಿ ಅರ್ಚೆ ಸೊಸೆ, ಊರಿನಲ್ಲಿರುವ ನಿಮ್ಮ ಅಪ್ಪಂಗೆ ಕೇಳಿಸೋ ಹಾಗೆ ಅರ್ಚು, ಆಗ ದುಡ್ಡು ನೋಡಿ ಹೇಗೆ ಬರುತ್ತೋ ಎಂದು ಗಟ್ಟಿಯಾಗಿ ಆ ಕೋಲಿನಿಂದ ಇಳಿಯುತ್ತಾಳೆ. ಆಗ ಅನಾಮಿಕಳ ಮೈಯೊಳಗಿಂದ ರಕ್ತ ಹೊರಗೆ ಬಂದು ಶಾರದಳ ಮುಖದ ಮೇಲೆ ಬೀಳುತ್ತೆ. ಆದರೂ ಶಾರದಾ ಶಾಂತಿಸಲಿಲ್ಲ. ಮತ್ತೆ ಕೋಲಿನಿಂದ ಹೊಡಿಬೇಕು ಅಂತ ನೋಡ್ತಾಳೆ. ಆ ಮೊದಲಿನ ಏಟಿಗೆ ಅನಾಮಿಕಾ ತಲೆ ತಿರುಗಿ ಬಿದ್ದು ಹೋಗುತ್ತಾಳೆ. ಇನ್ನು ನಿನ್ನ ಆಕ್ಟಿಂಗ್ ನನಗೆ ಗೊತ್ತು ಕಣೆ, ಹೇಗಾದ್ರೂ ನಿನ್ನನ್ನು ಮಾತ್ರ ಬಿಡೋದೇ ಇಲ್ಲ. ಹೆಚ್ಚಿನ ವರದಕ್ಷಿಣೆ ಬೇಕು, ಹೋಗಿ ತಗೊಂಡ್ ಬಾ ಎಂದು ಹೇಳಿ ಮತ್ತೆ ಹೊಡೆಯುತ್ತಾಳೆ. ಮಾತು ಗೀತು ಇಲ್ಲದೆ ಅನಾಮಿಕಾ ಹಾಗೆ ಕೆಳಗೆ ಬಿದ್ದಿರುತ್ತಾಳೆ. ಶಾರದ ಕೋಪದಿಂದ ಮನೆಯೊಳಗೆ ಹೋಗುತ್ತಾಳೆ.
ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಹರೀಶ್, ಭವ್ಯ ಇಬ್ಬರು ಸ್ಕೂಲಿನಿಂದ ಮನೆಗೆ ಬರುತ್ತಾರೆ. ಮನೆಯ ಹೊರಗೆ ಬಿದ್ದಿರುವ ಅನಾಮಿಕಳನ್ನು ನೋಡಿ ಗಾಬರಿಯಾಗ್ತಾರೆ. ಮಮ್ಮಿ, ಎದ್ದೇಳು ಮಮ್ಮಿ. ಅಯ್ಯೋ ಮಮ್ಮಿ, ನಿನಗೆ ಏಟೆಲ್ಲ ಹೇಗಾಯ್ತಮ್ಮ? ಹೇಳಮ್ಮ, ಮನೆಯೊಳಗೆ ಹೋಗು. ಅಜ್ಜಿನ ಕರ್ಕೊಂಬಾಣಯ್ಯ. ಬೇಡ ತಂಗಿ, ಅಜ್ಜಿನೇ ನಮ್ಮಮ್ಮನ್ನ ಹೀಗೆ ಹೊಡೆದು ಹೊರಗೆ ಹಾಕಿದ್ದಾಳೆ. ನೀನು ಅಮ್ಮನ್ನ ನೋಡ್ಕೊಳ್ತಾ ಇರು ತಂಗಿ. ನಾನು ಹೊಲದ ಹತ್ರ ಹೋಗಿ ಅಪ್ಪನ ತಾತಯ್ಯನ ಕರ್ಕೊಂಡು ಬರ್ತೀನಿ ಎಂದು ಹೇಳಿ ಹರೀಶ್ ಅತಿ ವೇಗದಿಂದ ಓಡಿಕೊಳ್ಳುತ್ತಾ ಹೊಲದ ಹತ್ತಿರವಿರುವ ಪ್ರಸಾದ್ ರಮೇಶರ ಹತ್ರ ಬರ್ತಾನೆ. ಆಯಾಸ ಪಡುತ್ತಾ ಸ್ಕೂಲ್ ಬಟ್ಟೆಯಲ್ಲಿ ಹರೀಶ್ ತಮ್ಮ ಹತ್ತಿರ ಹಾಗೆ ಬಂದಿರುವುದನ್ನು ನೋಡಿದ ತಂದೆ ಮಗನಿಗೆ ಅನಾಮಿಕಳಿಗೆ ಮನೆ ಹತ್ರ ಏನೋ ನಡೆಯಿತು ಎನ್ನುವ ವಿಷಯ ಅರ್ಥವಾಗುತ್ತದೆ. ಕ್ಷಣ ಕೂಡ ತಡ ಮಾಡದೆ ಹರೀಶನ ಜೊತೆ ಸೇರಿ ಮನೆಗೆ ಓಡಿಕೊಂಡು ಬರುತ್ತಾರೆ. ಮನೆ ಮುಂದೆ ಅನಾಮಿಕ ಬಿದ್ದಿರುವುದು, ಭವ್ಯ ಅಳುತ್ತಾ ಇರುವುದು ನೋಡಿ ಕರುಣೆ ಎನಿಸಿತು ಅವರಿಬ್ಬರಿಗೂ. ಮಗು ರಮೇಶು, ಮೊದಲು ಸೊಸೆನ ಮನೆಯೊಳಗೆ ಕರ್ಕೊಂಡು ಹೋಗು, ಮಲಗಿಸು. ಹಾಗೆಪ್ಪ ಎಂದು ಹೇಳಿ ರಮೇಶ್ ಅನಾಮಿಕಳನ್ನು ಎತ್ತಿಕೊಂಡು ಬೆಡ್ರೂಮ್ ಒಳಗೆ ಬಂದು ಬೆಡ್ ಮೇಲೆ ಮಲಗಿಸುತ್ತಾನೆ. ಉಪಚಾರ ಮಾಡಿ ತಲೆ ಮೇಲೆ ಬಟ್ಟೆ ಹಾಕುತ್ತಾನೆ. ಪ್ರಸಾದ್ ತಕ್ಷಣ ಡಾಕ್ಟರ್ನ ಕರ್ಕೊಂಡ್ ಬರ್ತಾನೆ. ಡಾಕ್ಟರ್ ಚೆಕ್ ಮಾಡಿ ಔಷಧ ಕೊಟ್ಟು ಹೊರಟು ಹೋಗುತ್ತಾರೆ. ಇನ್ನು ಒಂದು ರಾತ್ರಿಯ ವೇಳೆ ಎಲ್ಲರೂ ಮಲಗಿಕೊಂಡ ನಂತರ ಅನಾಮಿಕ ನಿದ್ರೆಯಿಂದೆದ್ದು ಕಡೆ ಸಲಕ್ಕೆ ತನ್ನ ಮಕ್ಕಳನ್ನು ನೋಡಿಕೊಳ್ಳುತ್ತಾಳೆ. ನನ್ನನ್ನು ಕ್ಷಮಿಸಿಬಿಡಿ ಮಕ್ಕಳೇ ಎಂದು ಹೇಳಿ ಮನೆಯೊಳಗಿಂದ ಆ ಪಕ್ಕದಲ್ಲೇ ಇರುವ ಕಾಡಿಗೆ ಹೋಗುತ್ತಾಳೆ. ಭಯದಿಂದ ಸುತ್ತಲೂ ನೋಡುತ್ತಾ ಮುಂದಕ್ಕೆ ಹೋಗುತ್ತಾ ಸ್ವಲ್ಪ ದೂರ ಹೋದ ಮೇಲೆ ಕಾಡಿನಲ್ಲಿ ಒಂದು ಮಾಯಾ ಬಾಗಿಲು ಪ್ರತ್ಯಕ್ಷವಾಗುತ್ತೆ. ಬಂಗಾರದ ಬೆಳಕು ಬರುತ್ತಾ ಇರುತ್ತದೆ ಆ ಮಾಯಾ ಬಾಗಿಲಿಂದ. ಆ ಬೆಳಕಿನಲ್ಲಿ ಕಾಣುತ್ತಿರುವ ಆ ಮಾಯಾ ಬಾಗಿಲನ್ನು ಅನಾಮಿಕ ನೋಡುತ್ತಾಳೆ. ಭಯದಿಂದ ಅನಾಮಿಕ ಆ ಮಾಯಾ ಬಾಗಿಲಿನ ಒಳಗೆ ಹೋಗುತ್ತಾಳೆ. ಅಷ್ಟೇ, ಅವಳ ಗಾಯವೆಲ್ಲ ಪೂರ್ತಿ ಗುಣವಾಗುತ್ತೆ. ಮಾಮೂಲಿ ಅನಾಮಿಕ ಆಗಿ ಬಿಡುತ್ತಾಳೆ. ಅನಾಮಿಕ ಹಾಗೆ ತನ್ನ ಗಾಯಗಳು ಮಾಯವಾಗುತ್ತಲೇ ಸಂತೋಷ ಪಡುತ್ತಾ ಅಲ್ಲಿರುವ ಅಂದವಾದ ಹೂವಿನ ತೋಟಗಳು, ಹಣ್ಣಿನ ತೋಟಗಳು ನೋಡುತ್ತಾ ಅವುಗಳ ಜೊತೆ ಆಡುತ್ತಾ ಇರುವ ಹುಲಿಗಳನ್ನು ನೋಡುತ್ತಾಳೆ. ಅವುಗಳನ್ನು ನೋಡಿ ಅನಾಮಿಕ ಭಯಪಡುತ್ತಾ ಇರುವಾಗ ಒಂದು ಬಂಗಾರ ಬಣ್ಣದಲ್ಲಿ ಮಿಂಚುತ್ತಿರುವ ಒಂದು ಗಿಳಿ ಬಂದು ಒಂದು ಮರದ ಮೇಲೆ ಕೂತ್ಕೊಳ್ಳುತ್ತೆ. ಭಯಪಡಬೇಡ ಅನಾಮಿಕ, ಆ ಹುಲಿಗಳು ನಿನ್ನೇನು ಮಾಡೋದಿಲ್ಲ. ಅದು ಪ್ರೇಮದಿಂದ ಆಡ್ಕೋತಾ ಇವೆ. ತಾಯಿ ಮಕ್ಕಳು ಅಲ್ವಾ ಎಂದು ಹೇಳುತ್ತಲೇ ಅನಾಮಿಕಳಿಗೆ ತಕ್ಷಣ ತನ್ನ ಮಕ್ಕಳು ನೆನಪಿಗೆ ಬರುತ್ತಾರೆ. ಕಣ್ಣೀರು ಹಾಕಿಕೊಳ್ಳುತ್ತಾಳೆ. ಅನಾಮಿಕಾ, ನಿನ್ನ ಬರುವಿಗೆ ಕಾರಣ, ನಿನ್ನ ಕಣ್ಣೀರಿಗೆ ಕಾರಣ ನನಗೆ ಅರ್ಥವಾಗಿದೆ. ನಿನ್ನ ಸಮಸ್ಯೆಯನ್ನು ನಾನು ತೀರಿಸ್ತೀನಿ ಎಂದು ಹೇಳುತ್ತಲೇ ಅನಾಮಿಕ ಎಷ್ಟೋ ಸಂತೋಷ ಪಡುತ್ತಾಳೆ. ನೀನು ಮಾಯಾ ಬಾಗಿಲು ದಾಟಿ ನಮ್ಮ ಮಾಯಾ ಲೋಕದೊಳಗೆ ಬಂದಿದ್ದೀಯಾ? ನಮಗೆ ಎಲ್ಲವೂ ತಿಳಿದು ಹೋಗುತ್ತೆ. ನಾನು ಹೇಳಿದ ಹಾಗೆ ಮಾಡು ಅನಾಮಿಕಾ. ನಿನ್ನ ಜೀವನ ಚೆನ್ನಾಗಿರುತ್ತೆ. ನಿನ್ನ ಸಂಸಾರ ಸರಿ ಹೋಗುತ್ತೆ. ಮಕ್ಕಳ ಜೊತೆ ಸಂತೋಷದಿಂದ ಇರಬಹುದು. ಸರಿ ಗಿಳಿಯೇ, ನೀನು ಹೇಳಿದ ಹಾಗೆ ಮಾಡ್ತೀನಿ ಎಂದು ಹೇಳುತ್ತಲೇ ಅನಾಮಿಕಳ ಹತ್ತಿರ ಬಂಗಾರದ ನಾಣ್ಯಗಳಿರುವ ಪೆಟ್ಟಿಗೆ ಪ್ರತ್ಯಕ್ಷವಾಗುತ್ತೆ. ಅನಾಮಿಕಾ, ಈ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಅತ್ತೆಗೆ ಕೊಡು. ಎಲ್ಲಿಯದು ಅಂತ ಕೇಳಿದರೆ ವಿಷಯವೇ ಹೇಳು. ಅವಳ ಅತ್ಯಾಸೆ ಅವಳಿಗೆ ತಕ್ಕ ಗುಣಪಾಠ ಹೇಳುತ್ತೆ. ಸರಿ ಗಿಣಿಯೇ ಎಂದು ಅನಾಮಿಕ ಒಪ್ಪಿಕೊಳ್ಳುತ್ತಲೇ ಪೆಟ್ಟಿಗೆ ಅನಾಮಿಕಳ ನೆತ್ತಿಯ ಮೇಲೆ ಇರುತ್ತೆ. ಆ ಪೆಟ್ಟಿಗೆಯನ್ನು ತೆಗೆದುಕೊಂಡು ಅನಾಮಿಕ ಆ ಮಾಯಾ ಬಾಗಿಲೊಳಗಿಂದ ಹೊರಗೆ ಬಂದು ಹಾಗೆ ನಡೆದುಕೊಂಡು ಮನೆಗೆ ಬರುತ್ತಾಳೆ. ಪೆಟ್ಟಿಗೆಯನ್ನು ತನ್ನ ರೂಮಿನಲ್ಲಿಟ್ಟುಕೊಂಡು ಮಲ್ಕೋತಾಳೆ. ಮಾರನೇ ದಿನ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಅತ್ತೆ ಶಾರದಳಿಗೆ ವಿಷಯ ಹೇಳಿ ಬಂಗಾರದ ನಾಣ್ಯಗಳಿರುವ ಪೆಟ್ಟಿಗೆಯನ್ನು ತೋರಿಸುತ್ತಾಳೆ. ಶಾರದಾ ಆಶ್ಚರ್ಯದಿಂದ ಆನಂದದಿಂದ ಆ ಕಡೆಗೆ ನೋಡುತ್ತಾಳೆ. ಅನಾಮಿಕ ನಡೆದಿದ್ದೆಲ್ಲವನ್ನು ವಿವರಿಸುತ್ತಾಳೆ. ಶಾರದಾ ತಕ್ಷಣ ಮುಳ್ಳಿನ ಕೋಲನ್ನು ತಂದು ಅನಾಮಿಕಳಿಗೆ ಕೊಡುತ್ತಾಳೆ. ಇದರಿಂದ ನಾನು ಹೊಡೆಯ ಸೊಸೆ? ಬೇಡ ಅತ್ತೆ, ನಾನು ಹಾಗೆ ಹೊಡಿಲಾರೆ. ಹೇಳಿದ್ದು ಮಾಡು. ನಿನ್ನನ್ನು ನಾನು ಹೇಗೆ ಹೊಡೆದ್ನೋ ನೀನ್ ಹಾಗೆ ನನಗೆ ಹೊಡಿ ಎಂದು ಹೇಳುತ್ತಲೇ ತಕ್ಷಣ ಅನಾಮಿಕಳಿಗೆ ಮಾಯಾ ಗಿಳಿ ಹೇಳಿದ ಮಾತು ನೆನಪಿಗೆ ಬರುತ್ತೆ. ಗಟ್ಟಿಯಾಗಿ ಆ ಮುಳ್ಳಿನ ಕೋಲನಿಂದ ಶಾರದಳನ್ನು ಹೊಡೆಯುತ್ತಾಳೆ. ಶಾರದ ದುಃಖ ಪಡುತ್ತಾ, ಇಷ್ಟೊಂದು ನೋವನ್ನ ಸೊಸೆ ಸಹಿಸಲಾರದೆ ಬಿದ್ದು ಹೋದ್ಲು. ಅದನ್ನ ನಟನೆ ಅಂತ ನಾನು ಇನ್ನೂ ದಾರುಣವಾಗಿ ಹೊಡೆದೆ ಎಂದು ಹೋಗಿ ಮಲಗಿಕೊಳ್ಳುತ್ತಾಳೆ. ಆ ದಿನ ರಾತ್ರಿ ಎಲ್ಲರೂ ಮಲಗಿದ ನಂತರ ಕಾಡಿನೊಳಗೆ ಹೋಗುತ್ತಾಳೆ ಶಾರದಾ. ಅನಾಮಿಕಳಿಗೆ ಕಾಣಿಸಿದ ಹಾಗೆ ಮಿಂಚುತ್ತಿರುವ ಮಾಯಾ ಬಾಗಿಲು ಶಾರದಳಿಗೆ ಕಾಣಿಸುತ್ತೆ. ಶಾರದಾ ಸಂತೋಷ ಪಡುತ್ತಾ ಆ ಬಾಗಿಲೊಳಗಿಂದ ಒಳಗಡೆಗೆ ಹೋಗುತ್ತಾಳೆ. ತನ್ನ ಏಟು ಮತ್ತಷ್ಟು ಹೆಚ್ಚಾಗಿ ಉರಿತಾ ಇರುತ್ತೆ. ಒಳಗಡೆ ಒಂದು ಹಾವು ಬುಸುಗುಡುತ್ತಾ ಕಚ್ಚಬೇಕು ಎಂದು ನೋಡುತ್ತಾ ಇರುತ್ತದೆ. ಒಂದು ದೊಡ್ಡ ಹುಲಿ ಗಟ್ಟಿಯಾಗಿ ಹರಚುತ್ತಾ ಇರುತ್ತೆ. ಶಾರದಾ ಇದನ್ನೆಲ್ಲ ನೋಡಿ ಭಯಪಡ್ತಾ ಇರ್ತಾಳೆ.
ಇದೇನಿದು? ಸೊಸೆ ನನ್ಗೊಂದು ಹೇಳಿದ್ಲು, ಇಲ್ಲೇನೋ ನಡೀತಾ ಇದೆ. ಅಮ್ಮ, ಈಗ ಇಲ್ಲಿಂದ ಹೊರಟು ಹೋಗ್ಬೇಕು. ಇಲ್ಲಿ ಬಂಗಾರದ ಗಿಳಿ ಇಲ್ಲದ ಹಾಗಿದೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಬಂಗಾರದ ಗಿಣಿ ಅಲ್ಲಿಗೆ ಬರುತ್ತದೆ. ಆ ಗಿಣಿಯನ್ನು ನೋಡಿ ಶಾರದಾ ಸಂತೋಷ ಪಡುತ್ತಾಳೆ. ಮುಚ್ಚಿಕೊಂಡಿರುವ ಒಂದು ಪೆಟ್ಟಿಗೆ ಅಲ್ಲಿ ಪ್ರತ್ಯಕ್ಷವಾಗುತ್ತದೆ. ಸರಿ ಶಾರದಾ, ನೀನು ಒಳ್ಳೆಯವಳಾದರೆ ಈ ಪೆಟ್ಟಿಗೆಯಲ್ಲಿ ಬಂಗಾರವಿರುತ್ತೆ. ಅದೇ ಕೆಟ್ಟವಳಾದರೆ ವಿಷದ ನಾಗರ ಹಾವಿರುತ್ತೆ. ಮನೆಗೆ ಹೋದ ಮೇಲೆ ನೋಡ್ಕೋ, ಬಂಗಾರ ನಿನಗೆ ಭವಿಷ್ಯತ್ತು ಕೊಡುತ್ತೆ. ಯಾರಿಗೆ ಕಷ್ಟ ಕೊಟ್ಟರೂ ವಿಷದ ಹಾವು ನಿನ್ನ ಅಂತ್ಯ ನೋಡುತ್ತೆ ಎಂದು ಹೇಳಿ ಮಾಯಾಗಿಣಿ ಮಾಯವಾಗಿ ಹೋಗುತ್ತೆ. ತಾನು ಒಳ್ಳೆಯವಳೆ ಎಂದು ಸಂತೋಷ ಪಡುತ್ತಾ ಪೆಟ್ಟಿಗೆಯನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತಾಳೆ ಶಾರದಾ. ಇನ್ನು ಸಂತೋಷ ಹಿಡಿಯಲಾರದೆ ಪೆಟ್ಟಿಗೆ ತೆಗೆಯುತ್ತಾಳೆ. ಆ ಪೆಟ್ಟಿಗೆಯಲ್ಲಿ ವಿಷದ ಹಾವು ಇರುತ್ತದೆ. ಅದನ್ನು ನೋಡಿ ಆ ದಿನದಿಂದ ಶಾರದಾ ಅನಾಮಿಕಳನ್ನು ಏನೂ ಅನ್ನದೆ ಪ್ರೇಮದಿಂದ ನೋಡಿಕೊಳ್ಳುತ್ತಾ ಇರುತ್ತಾಳೆ. ಆ ವಿಷದ ನಾಗರ ಯಾರಿಗೂ ಕಾಣಿಸಿದ ಹಾಗೆ ಶಾರದಳಿಗೆ ಮಾತ್ರವೇ ಕಾಣಿಸುತ್ತಾ ಇರುತ್ತೆ. ಶಾರದಾ ಹಾಗೆ ಕ್ಷಣ ಕ್ಷಣ ಭಯಪಡುತ್ತಾ ಸೊಸೆ ಅನಾಮಿಕಳನ್ನು ಪ್ರೇಮದಿಂದ ನೋಡಿಕೊಳ್ಳುತ್ತಾ ತನ್ನ ಜೀವನವನ್ನು ಸಾಗಿಸುತ್ತಾ ಇರುತ್ತಾಳೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.